ಅಣ್ಣವ್ರೆ, ನಾನು ಒಬ್ಬಂಗ್ 5,000 ಸಾಲ ಕೊಟ್ಟಿದ್ದೆ. ಇವಾಗ ನೋಡ್ರಿ ಒಂದೊಂದ್ ಫೋನ್ ಎತ್ತಾ ಇಲ್ಲ. ಒಂಚೂರು ಅವ್ನಿಗೆ ಫೋನ್ ಮಾಡ್ತೀರಾ? ಸರಿ, ನಂಬರ್ ಹೇಳಿ. 9399. ನಿಮ್ ಹೆಸರೇನು? ಜಡ್ಕಾ ಜಗದೀಶ್. ಹಲೋ ಹಲೋ, ಇವ್ರು ಜಡ್ಕಾ ಜಗದೀಶ್ ಅವ್ರು ಫೋನ್ ಮಾಡ್ಸಿದ್ದು. ಇವ್ರೇನೋ ನಿಮ್ಗೆ 5,000 ಕೊಟ್ಟಿದ್ರಂತೆ. ಅವ್ರು ಕೊಟ್ಟಿಲ್ಲ, ನಾವ್ ತಗೊಂಡಿದ್ದು. ಎರಡು ಒಂದೇ ತಾನೆ. ಇವಾಗ ನೀವು ಫೋನ್ ಎತ್ತಾ ಇಲ್ಲ, ಕಾಸು ರಿಟರ್ನ್ ಕೊಡ್ತಾ ಇಲ್ವಂತೆ. ಹಿಂಗೆಲ್ಲ ಮಾಡಿದ್ರೆ ಸರಿ ಸರ್, ನಾವ್ ಇವಾಗಲೇ ಜಡ್ಕಾ ಜಗದೀಶ್ ಅವ್ರ ಅಕೌಂಟ್ಗೆ 10,000 ಟ್ರಾನ್ಸ್ಫರ್ ಮಾಡ್ತೀವಿ. ನಿಮ್ ಮೊಬೈಲ್ ನಂಬರ್ ಒಂದು OTP ಬಂದಿರ್ತದೆ, ಅದು ಒಂಚೂರು ಹೇಳಿ. ಹೇಳಿ 9349. ಮುಚ್ಚ ನಾನು ಮಾತಾಡ್ತಾ ಇಂತಾನೆ ಇಲ್ಲಿ. ಹಲೋ ಅಪ್ಪಿ, OTP ಸ್ಕ್ಯಾಮ್ ಅಲ್ಲ, ನಾವು ಬೇಜಾರ್ ನೋಡ್ಬಿಟ್ಟಿದೀವಿ. ನಮ್ಮ ಹತ್ರ ಆಡಕ್ ಬರ್ಬೇಡ, ಗೊತ್ತು. ಒಂದ್ OTP ಹೇಳ್ರೆ ಅಕೌಂಟ್ ಫುಲ್ ಗುಡ್ಸ್ ಗುಂಡಾಟ ಮಾಡ್ಬಿಡ್ತೀರಾ. ಸರ್, ನಮ್ಮ ಮೇಲೆ ನಂಬಿಕೆ ಇಕ್ಕಿ ನಾವ್ ಹಂಗೆಲ್ಲ ಏನು ಮಾಡಲ್ಲ. ಒಂದ್ ಕೆಲಸ ಮಾಡಿ, ವಾಟ್ಸ್ಆಪ್ ಒಂದ್ ಲಿಂಕ್ ಕಳ್ಸಿನಿ, ಆ ಲಿಂಕ್ ನ ಟ್ಯಾಪ್ ಮಾಡಿ. ಈ ಲಿಂಕ್ ಸ್ಕ್ಯಾಮ್ ಗೊತ್ತು ಮರಿ, ನನ್ನೇನ್ ಬೇಕುಫಾ ಅನ್ಕೊಂಡಿದ್ಯಾ? ಲಿಂಕ್ ಬೈ ಟ್ಯಾಪ್ ಮಾಡ್ತಾ ಇದ್ದಂಗೆ ನನ್ನ ಫೋನ್ ಆಕ್ಸೆಸ್ ನಿಂಗೆ ಹೋಗ್ಬಿಡ್ತಾರೆ, ನನ್ನ ಅಕೌಂಟ್ ಫುಲ್ ಕ್ಲೀನ್ ಮಾಡ್ಬಿಡ್ತೀರಾ. ಸರ್, ನೀವು ಇದೇ ವಿಷಯನ ಜಾಂಡು ಜಡ್ಕಾ ಜಗದೀಶ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡಿ. ಅವ್ನು ನಮ್ಗೆ ಸಾಲ ಕೊಟ್ಟಿದ್ದೀನಿ ಅನ್ಕೊಂಬಿಟ್ಟವನೆ. OTP ಹೇಳ್ದ ನೀನು? ಹ್ಞೂ ಸರ್, ನೀವು ಹೇಳ್ಬೇಕು ತಾನೆ. 10,000 ಕಳಿಸ್ತಾ ಇದ್ದ, ಇಬ್ರು 5,000 ಮಾಡ್ಕೊಂಬೋದಾಯ್ತಾ? ನೀವ್ ಎಷ್ಟು ಓದಿದೀರಾ? ನಾವು 0 ಪಾಸು. ನಾವು 0 ಪಾಸು. 0 ಪಾಸ? ಹ್ಞೂ ಸರ್, ನೀವು? ನಾವು 0 ಫೇಲ್. ಅಯ್ಯೋ, ಹುಷಾರಾಗಿ ಸರ್, ನಿಮ್ಮಂತವ್ರು ಜನ ಮೋಸ ಮಾಡೋದು ಜಾಸ್ತಿ. ಇದೇ ಡಾಕ್ಟ್ರೆ, ನಂಗೆ ಉಸಿರಾಡಕ್ ಸಮಸ್ಯೆ ಆಗ್ತಾ ಇದೆ. ಸಿಗರೇಟ್ ಸತ್ಯನಪ್ಪ ನೀನು? ಹೆಂಗ್ ಗೊತ್ತಾಯ್ತು ಡಾಕ್ಟ್ರೆ, ನೀವು ಅದೇ ಅಂಗಡಿಗೆ ಬರೋದು? ಇಂಥವ್ರಿಗೆಲ್ಲ ನನ್ನ ಆಸ್ಪತ್ರೆನೇ ಕಾಣಿಸುತ್ತಾ? ಸರಿ, ಸಿಗರೇಟ್ ಬಿಡಕ್ ಒಂದ್ ಮೆಡಿಸನ್ ಕೊಡ್ತೀನಿ ತಗೋ. ಎಣ್ಣೆನ ಹೊಡಿತೀನಿ ಡಾಕ್ಟ್ರೆ. ಸರಿ, ಅದಕ್ಕೂ ಒಂದ್ ಬರ್ಕೊಡ್ತೀನಿ ತಗೋ. ಗುಡ್ಕಾನು ಹಾಕತ್ತೀನಿ ಡಾಕ್ಟ್ರೆ. ಸರಿ, ಅದಕ್ಕೂ ಬರ್ಕೊಡ್ತೀನಿ ತಗೋ. ಗಾಂಜಾನು ಹೊಡಿತೀನಿ ಡಾಕ್ಟ್ರೆ. ನಿಂಗೆ ಈ ಮೆಡಿಸನ್ ಎಲ್ಲ ಸಾಕಾಗಲ್ಲ, ಇನ್ನೊಂದ್ ಒಳ್ಳೆ ಮೆಡಿಸನ್ ಬರುತ್ತೀನಿ, ಅದನ್ನ ತಗೋ. ಏನ್ ಡಾಕ್ಟ್ರೆ ಅದು? ಒಂದ್ ಬಾಟ್ಲಿ ವಿಷ ಬರ್ದಿದ್ದೀನಿ. ಗಾಂಜಕ್ಕೊಂದ್ ಸ್ವಲ್ಪ, ಎಣ್ಣೆಗೊಂದ್ ಸ್ವಲ್ಪ, ಎಲ್ಲದಕ್ಕೂ ಹಾಕೊಂಡ್ ತಗೊಂಡ್ಬಿಡು. ಡಿಪ್ರೆಷನ್. ಮಚ್ಚ, ನನ್ ಗರ್ಲ್ ಫ್ರೆಂಡ್ ಕಾಣಿಸ್ತಾ ಇಲ್ಲ ಮಚ್ಚ. ಹೌದಾ? ಯಾವಾಗಿಂದ ಕಾಣಿಸ್ತಾ ಇಲ್ಲ? ನಾನು ಹುಡ್ದಾಗಿಂದ. ಲೋ, ನಿಮ್ ಫ್ರೆಂಡಿಗೆ ಏನೋ ಇರಕ್ ಮನೆ ಇಲ್ಲ ಅಂತಿದ್ದಲ್ಲ, ಸಿಕ್ತೇನಾ? ಮನೆ ಸಿಕ್ತು. ಹಾ. ಅರೆ, ಬಾಡಿಗೆ ಕಟ್ಟಕ್ ಕಾಸಿಲ್ವಂತವನ ಹತ್ರ. ಮತ್ತೆ ಇವಾಗ ಫುಟ್ಪಾತ್ ಅಲ್ಲೇ ಮಲ್ಕಂತವನೆ. ಯಾಕೆ ನಿಮ್ಮ ಮೇಲೆ ಇರ್ಸ್ಕೊಳ್ಳೋದು? ನಾನೇ ಫುಟ್ಪಾತ್ ಅಲ್ಲಿ ಮಲ್ಕಂತಿದೀನಿ. ಇಬ್ರು ಯಾವ್ದಾರ ಒಂದ್ ಕೆಲಸ ಹುಡ್ಕತ್ತಾನೆ. ಹಂಗ ಹಿಂಗೋ ಕಷ್ಟಪಟ್ಟು ಒಂದ್ ಫೇಕ್ ಡಿಗ್ರಿ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಫೈನಲಿ ಒಂದ್ ಕೆಲ್ಸ ಸಿಕ್ಕೇ ಬಿಡ್ತು. ಇನ್ನೇನೀಗ ಲ್ಯಾಟ್ರಿ. ಆದ್ರೆ ಕೆಲ್ಸ ವರ್ಕ್ ಫ್ರಮ್ ಹೋಮ್. ಅದಕ್ಕೇನಂತೆ, ಒಂದ್ ತಿಂಗಳು ಅಲ್ಲೇ ಫುಟ್ಪಾತ್ ಮೇಲೆ ಕುತ್ಕೊಂಡ್ ಮಾಡೋದು. ಫುಟ್ಪಾತ್ ಮೇಲೆ ಕುತ್ಕೊಂಡ್ ಮಾಡ್ತಿದ್ವಿ. ನೈಟ್ ಮಲಗಿರ್ಬೇಕಾದ್ರೆ ಯಾರೋ ಕಂಪ್ನಿಯಿಂದ ಕೊಟ್ಟು ಲ್ಯಾಪ್ಟಾಪ್ ತೆಂಕೊಂಡು ಹೋಗ್ಬಿಟ್ಟವ್ರೆ. ಆಮೇಲೆ ಇದೆಲ್ಲ ವಾಶು ಅಂತ ಕಷ್ಟಪಟ್ಟು ಸಾಲ ಮಾಡೋ ಒಂದ್ ರೂಮ್ ಮಾಡ್ದೆ. ಕಂಪ್ನಿಯವರು ಇನ್ನೇ ನೆಕ್ಸ್ಟ್ ವಾರಿಂದ ಇಲ್ಲೇ ಬಂದ್ ಕೆಲಸ ಮಾಡಿ ಅಂದ್ರು. ನಾನ್ ಸರಿ ಇನ್ಮೇಲೆ ಕಂಪ್ನಿಗೆ ಹೋಯ್ತೀನಿ ಅಂತ ಫಾರ್ಮಲ್ ಶರ್ಟ್ ಪ್ಯಾಂಟ್, ಶೂಸ್, ಬೆಲ್ಟ್, ಸಾಕ್ಸ್, ವಾಚ್ ಎಲ್ಲಾ ಸಾಲ ಮಾಡಿಸ್ಕೊಂಡೆ. ನೋಡಿದ್ರೆ ನಮ್ ಪಕ್ಕ ಮೇಲೆ ಇದ್ದೊಂದ್ ದೊಡ್ಡ ಕಳ್ಳ ಅಂತೆ. ಅವ್ರ ಮೈನು ಸೇರ್ ನಮ್ಮ ಮೈಲೂ ಎಲ್ಲ ತೆಂಕೊಂಡು ಹೋಗ್ಬಿಟ್ಟ. ಮತ್ತೆ ಇವಾಗ ಅದೇ ಫುಟ್ಪಾತ್ ಮೇಲೆ ಬಟ್ಲಿ ಹಿಡ್ಕೊಂಡ್ ಕುತ್ಕೊಂಡು ಹೋಗಲ್ ಬರೋಲ್ಲ, 100 ರೂಪಾಯಿ ಹಾಕ್ಬಿಟ್ಟೈತಾರೆ. ಹಲೋ, ನಮಸ್ಕಾರ. 100 ರೂಪಾಯಿ ಇದೆಯಾ? ಇದೆ. ಕೊಡಿ. ಮತ್ತೆ ಕೊಟ್ರೆ ನನ್ನ ಹೆಂಡತಿ ಬೈತಾಳೆ. ಯೋ, ಒಂದ್ 4 ಮಡಿಗೆ ಅಮ್ಮನ ಅದ್ಭಸ್ತಲ್ಲಿ ಇಟ್ಕೊ. ಹೊಡೆಕೆ ಬತ್ತಾಳಪ್ಪ. ಬಸವ, ನಿನಗ್ ಸ್ವಿಮ್ಮಿಂಗ್ ಬರುತ್ತಾ? ಇಲ್ಲ, ಬರಲ್ಲ. ನಿನಗೆ ನಾಯಿನೇ ಎಷ್ಟೋ ವಾಸಿಕನು, ಅದ್ ಅಟ್ಲೀಸ್ಟ್ ಸ್ವಿಮ್ ಮಾಡುತ್ತೆ. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ವಾ, ಹಂಗಾರೆ ನಿನಗೆ ಈಜ್ ಬರುತ್ತಾ? ಹ್ಞೂ, ಬರುತ್ತೆ. ಹಂಗಾರೆ ನಿನಿಗೂ ನಾಯಿಗೂ ಏನ್ ವ್ಯತ್ಯಾಸ? ನೆಟ್ಟಿಗೆ 2 ಪಾತ್ರೆ ತೊಳಕ್ ಬರಲ್ಲ, ಕೌಂಟರ್ ಕೊಡಕ್ ಬರ್ತಾರೆ ಚಿನ್ನಮ್ಮ. ಓ, ನಿಮ್ಮ ಮಮ್ಮಿ ಪೆಡಿಗ್ರಿ ರೆಡಿ ಮಾಡಿರ್ತಾರೆ, ಉಂಡು ಮಲಿಕೋ. ಹಾಯ್, ನನ್ನ ಇಲ್ಲೇ ಮುಂದೆ ಡ್ರಾಪ್ ಮಾಡ್ತೀರಾ? ಸಾರಿ ಮೇಡಮ್, ನಾವ್ ಆಲ್ರೆಡಿ ಇಬ್ರು ಕೂತಿದೀವಿ. ನೀವೊಂದ್ ಕೆಲ್ಸ ಮಾಡಿ, ಹಿಂದೆ ಆಟೋ ಬರ್ತಿದ್ಯಲ್ಲ, ಅವ್ರ ಹತ್ರ ಕೇಳ್ಕೊಳ್ಳಿ. ನೀವೆಲ್ಲ ಫ್ರೆಂಡ್ಸ್. ಯಾರ ಜೊತೆ ಎಷ್ಟೊಂದು ಖುಷಿಯಾಗಿ ಮೇಲೆ ಚಾಟ್ ಮಾಡ್ತಿದ್ಯಾ? ಭುವನ್ ಜೊತೆ ಮಾತಾಡ್ತಿದ್ದೀನಪ್ಪ. ನಾನ್ ನಿಮ್ಮ ಅಪ್ಪ ಕಣೋ. ಭುವನ್ ಅಂತ ಸೇವ್ ಮಾಡ್ಬಿಟ್ರೆ ಹುಡುಗಿ ಹೆಸರನ್ನ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ತಡಿಯಪ್ಪ, ಫೋನ್ ಮಾಡಿ ನಿನ್ ಜೊತೆ ಮಾತಾಡಿಸ್ತೀನಿ. ಹಲೋ ಮಚ್ಚ, ಆ ಮಗ ಅಪ್ಪ ನಿನ್ನ ಹುಡುಗಿ ಅನ್ಕೊಂಡ್ಬಿಟ್ಟಿದ್ದಾರೆ, ತಗೋ ಒಂಚೂರು ಮಾತಾಡು. ಹಲೋ ಅಂಕಲ್ ಹೇಳಿ. ಯಾರಮ್ಮ ನೀನು? ನಾನ್ ಅಂಕಲ್ ಮದನ್ ಲವರ್ ಮಾತಾಡ್ತಾ ಇದ್ದೀನಿ. ಹಲೋ, ಎಲ್ಲದಿಲ್ಲಿ? ನಾನಾ? ಹರ್ಷ ಕಾಂಪ್ಲೆಕ್ಸ್. ಅಲ್ಲೇ ಬರ್ಬೇಕಲ್ಲ, ಒಂದ್ಸಲ ಬಲ್ಬ್ ತಗೊಂಬಲ್ಲ. ಈ ವಿದ್ಯಾನಗರ ಬಂದೆ ನಾಳೆ. ಈಗ ಹರ್ಷ ಕಾಂಪ್ಲೆಕ್ಸ್ ಅಂತಲೇ ಅವಾಗಿದ್ದೆ. ಹರ್ಷ ಕಾಂಪ್ಲೆಕ್ಸ್, ಈಗ ವಿದ್ಯಾನಗರ ಬಂದೆ. ಎಲ್ಲ ಹೊಂಟಿ ಎಲ್ಲಿ ಮನೆ? ಹತ್ತರಿ, ನಾನು ಮನೆ ಕಡೆನೆ ಬರ ಅಂತಿಂತಾರೆ ಒಂದ್ ಸ್ವಲ್ಪ. ಇಲ್ಲ, ನಾ ಅಜ್ಜಿ ಮನೆ ಹೊಂಟೇನೆ. ಯಾವ ಮನೆ ಅನ್ನೋದು ಬರ್ತೇನೆ, ನಿಮ್ಮ ಅಜ್ಜಿ ಮನೆ ಕಡೆನೆ ಬರ್ತಿಂತಾರೆ. ಈಗ ಅಲ್ಲೇ ಬರ ಅಂತಿದ್ದೆ ನಾನು. ಹೌದಾ? ನಮ್ಮ ಅಜ್ಜಿ ಮನೆ ಅಲ್ಲೇ, ಶಂಕರನ ಅಜ್ಜಿ ಮನೆ ಹೊಂಟೇನೆ ನಾನು. ವಿಡಿಯೋ ಕಾಲ್ ಆನ್ ಮಾಡ್ಲಿ.
ವಿಡಿಯೋ ಕಾಲ್ ಇಲ್ಲಿ ನನ್ನ ಫ್ರಂಟ್ ಕ್ಯಾಮ್ರಾ ವರ್ಕ್ ಆಗುದಿಲ್ಲ ಅದು ಏನ್ ಕಾಣುದಿಲ್ಲ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ಲಿ ನನ್ನ ಮೊಬೈಲಿಗೆ ಬ್ಯಾಕ್ ಕ್ಯಾಮ್ರಾನೇ ಇಲ್ಲ ಹಾಕಿಸ್ಬೇಕು ನೋಡ ಅದೊಂದು ಸೂರಜ್ ನಿನ್ ನವನಿಗೆ ಸುಳ್ಳು ಹೇಳ್ತೀನಿ ಸೂರಜ್ ಯಾರು ಬೇಕಾಗಿತ್ತು ನಿಮ್ಗ ನಾ ಸೂರಜ್ ಮೈ ಡಿಯರ್ ಬಾಯ್ಸ್ ನೀವ್ ಮದ್ವೆ ಆಗುವಂತ ಹುಡುಗಿನ ಕೇಳಲೇಬೇಕಾದಂತ ಪ್ರಶ್ನೆ ಇದು ಮಿಸ್ ಮಾಡ್ಕೊಳ್ಬೇಡಿ ವೈ ಡೈರೆಕ್ಟ್ ಆಗಿ ಪಾಯಿಂಟ್ ಬಂದ್ಬಿಡ್ತೀನಿ ನೀನ್ ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ ಇಲ್ವಲ್ಲ? ವೆರಿ ಗುಡ್ ನಿನ್ನನ್ ಯಾವನಾದ್ರೂ ಲವ್ ಮಾಡ್ತಾವನಾ ಇಲ್ಲ ರೀ. ನೋಡವ ತಾಯಿ ಅಕಸ್ಮಾತ್ ಫ್ಯೂಚರ್ ನಿನಗೆ ಯಾವನಾದ್ರೂ ಇಷ್ಟ ಆದ್ರೆ ಡೈರೆಕ್ಟ್ ಆಗಿ ನನಗೆ ಹೇಳ್ಬಿಡು ಕರ್ಕೊಂಡೋಗಿ ಮದ್ವೆ ಮಾಡಿಸ್ಬಿಡ್ತೀನಿ ಇವ್ನ ಯಾವನ ಸೆಡೆ ನನ್ ಮಗ. ಆದ್ರೆ ಇವ್ರಗಳ ತರ ಎಲ್ಲ ಸ್ಕೆಚ್ ಹಾಕೋಬೇಡ ಜೀವನದಲ್ಲಿ ತುಂಬಾ ಆಸೆ ಇಟ್ಕೊಂಡಿರೋ ನಾನು ಈ ತರದೆಲ್ಲ ಇದಾರೆ ಹಲೋ ಸರ್ ರೈಲ್ವೆ ಡಿಪಾರ್ಟ್ಮೆಂಟ್ ಸರ್ ನಾನು ನನ್ನ ಹೆಂಡತಿ ಜಗಳಾಡ್ಕೊಂಡ್ಬಿಟ್ಟಿದ್ದೀವಿ ಅವಳೀಗ ಟ್ರ್ಯಾಕ್ ಹತ್ರ ಸಾಯಕ್ಕಂತ ಬಂದೋಡೆ ಯಾಕೆ ಸರ್ ಏನ್ ನಿಮ್ ಪ್ರಾಬ್ಲಮ್? ಅಯ್ಯೋ ಟ್ರೈನ್ ಬರ್ತಿಲ್ಲ ಸರ್ ಅದೇ ನನ್ ಪ್ರಾಬ್ಲಮ್ ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ಹಲೋ ಏನ್ ಹೇಳ್ಬಜ ನಿನ್ನ ಕಣ್ಣ ಮುಂದೆ ನಾನು ಚೆಲ್ಲಿ ಸತ್ತುಕೊಂಡೆ ನಿನ್ನ ಜೀತದಾಳಾಗಿ ಮುಟ್ಟಿ ಪೊತ್ತು ತಿರುಗುತ್ತೀನಿ ಋಣ ಮುಟ್ಟಿಸುತ್ತೀನಿ ಗೆಳೆಯ ಕುಚಿಪು ಗೆಳೆಯ ಆಗ ನೀನೆ ಒಡೆಯ ನಾನು ಗೆಳೆಯ ನೀನು ನನ್ ಪೊತಿಗೂ ಕಣ್ಣ ಹಲೋ ಎಲ್ಲೋ ನಂದ್ 2,000 ಕೊಡ್ತೀನಿ ಅಂತ ಮೊನ್ನೆ ಇಸ್ಕೊಂಡು ಹೋಗ್ಬಿಟ್ಟು ಇನ್ನೂ ಕೊಟ್ಟಿಲ್ಲ. ಕೊಡ್ತೀನಿ ಮಚ್ಚ. ಯಾವಾಗ ಕೊಡ್ತೀಯಾ? ಹಿಂಗೇನ್ 2,000 ತಾನೇ ಬೇಕು? ನಾನು ಕ್ವಶನ್ ಕೇಳ್ತೀನಿ ಅದಕ್ಕೆ ಕರೆಕ್ಟ್ ಆಗಿ ಆನ್ಸರ್ ಕೊಟ್ಬಿಡು. 2,000 ಅಲ್ಲ ನಾನು ನಿಂಗೆ 5,000 ಕೊಡ್ತೀನಿ. 5,000 ಸರಿ ಕೇಳೋ ಅದ್ ಏನ್ ಕೇಳ್ತೀಯ ಕೇಳೋ. ಒಬ್ಬ ಅಪ್ಪ ಮನೆಗ್ ಬಂದಿ ಅವ್ರ ಮಗಂಗೆ ನಾಯಿ ಹೊಡೆದಂಗ್ ಹೊಡಿತಾನೆ ಯಾಕಂದ್ರೆ ಅವ್ನ್ ಕುಡ್ದಿದ್ದ. ಇವಾಗ ಇದ್ರಲ್ಲಿ ಕುಡ್ದಿದ್ದ ಯಾರು ಹೇಳು? ಅಪ್ಪ ಮನೆಗ್ ಬಂದು ಅವ್ರ ಮಗನ್ ಕೊಡ್ದ ಯಾಕಂದ್ರೆ ಅವ್ನ್ ಕುಡ್ದಿದ್ದ. ಇಲ್ಲ ಅವ್ರ ಮಗ ಕುಡ್ದಿದ್ದ. ಇವಾಗ ನನ್ ಮಗ ಕುಡ್ದಿದ್ದ ಅಂದ್ರೆ ಅಪ್ಪ ಅಂತಾನೆ, ಅಪ್ಪ ಅಂದ್ರೆ ಮಗ ಅಂತಾನೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಹೇಳ ಇಲ್ಲ ಕ್ವಶನ್ ಚೆನ್ನಾಗಿಲ್ಲ ಬೇರೆ ಬೇರೆ. ಸರಿ ಅಪ್ಪ ಆಯ್ತು. ಈ ಕ್ವಶನ್ಗೆ ನೀನ್ ಬರೀ ಹೂನಾ ಅಂತ ಆನ್ಸರ್ ಮಾಡ್ಬೇಕಷ್ಟೇ. ಆಯ್ತು ಕೇಳು. ನಿಮ್ ಮನೆಯವ್ರ ಗೊತ್ತಾ ನೀನ್ ದಿನ ದೇವಸ್ಥಾನದ ಮುಂದೆ ಕೂತ್ಕೊಂಡು ಭಿಕ್ಷೆ ಬೇಡ್ತೀಯ ಅಂತ? ಹೂ ಗೊತ್ತು. ಗೊತ್ತಾ? ಇಲ್ಲ ಗೊತ್ತಿಲ್ಲ. ನಿಮ್ ಮನೇಲಿ ಗೊತ್ತಿಲ್ವಾ ನೀನ್ ಭಿಕ್ಷೆ ಬೇಡೋದು? ಒಂದೊಂದಲ್ಲ ಮದ ಹೇಳು ಅದೇನ್ ಹೇಳೋದು ಅದು ಇಷ್ಟ ದಿನ ನಾನು ನಿನ್ನ ಹತ್ರ ಒಂದ್ ಸತ್ಯ ಮುಚ್ಚಿಟ್ಟಿದ್ದೆ ಮಗ. ಒಬ್ಬೊಬ್ನೇ ಕಮ್ಮಿಟ್ ಆಗೋದೇ ಹಿಂಗೆ ಇಲ್ಲೂ ಅಲ್ಲ ಇನ್ನೇನ್ ಮತ್ತೆ ಅದು ನಾನ್ ನಿಮ್ಮ ಅಪ್ಪ ಕಣೋ. ಐ ಆಮ್ ಯುವರ್ ಡ್ಯಾಡ್. ಒಂದೇ ಒಂದ್ಸರಿ ಐ ಲವ್ ಯು ಪಾ ಅನ್ನೋ ಮಗ. ನಮ್ ದೋಸ್ತಿಗೋಸ್ಕರ ಪ್ಲೀಸ್ ಒಂದೇ ಒಂದ್ಸರಿ ಅನ್ನೋ ಮಗ. ಮಚ್ಚ ಒಂದ್ ಮಾತಾಡ್ಲ ಹೇಳ ಮಚ್ಚ. ನಿನ್ನೆ ನನ್ ಕನ್ಸಲ್ಲಿ ಅಮ್ಮ ಬಂದಿದ್ದ. ಹೌದಾ ಮಚ್ಚ? ಕನ್ಸಲ್ಲಿ ಬಂದ್ಬಿಟ್ಟು ನಿನ್ ಟೈಮ್ ಮುಗೀತು ನೀನ್ ಸಾಯ್ತಾ ಇದ್ಯಾ ನಿನ್ ಕೊನೆ ಆಸೆ ಏನು ಅಂತ ಹೇಳು ಅಂದ. ಮಚ್ಚ ಇನ್ನು ಬದುಕೆ ಇದ್ಯಾ ನಿನ್ ಕೊನೆ ಆಸೆ ಏನು ಅಂತ ಹೇಳ್ದೆ. ಅದಕ್ಕೆ ನಾನ್ ನನ್ ಕೊನೆ ಆಸೆ ಏನು ಅಂತ ಹೇಳ್ದೆ. ನನ್ ಫ್ರೆಂಡ್ ಯಾನೆಂದ್ರೆಗೆ ಯಾವಾಗ ಗರ್ಲ್ ಫ್ರೆಂಡ್ ಸಿಗ್ತಾಳೋ ಅವತ್ತಿನ ನೆಕ್ಸ್ಟ್ ತಿಂಗಳು ನಾನ್ ಸತ್ತೋಗ್ತೀನಿ ಅಂತ ಹೇಳ್ದೆ. ಹೌದಾ? ಆಮೇಲೆ ಅದನ್ನ ಹೇಳಿದ್ದೆ ತರ ಮಚ್ಚ ಅದೇನೋ ಗೊತ್ತಿಲ್ಲ ಜೀವನದಲ್ಲಿ ಸಾಯದೆ ಇಲ್ಲ ಹೋಗಲ್ಲ ಅವ್ರೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಟ್ಟ. ಇವತ್ತಿನ ನೋಡಕ್ಕೆ ಹೆಣ್ಣಿನ ಕಡೆಯವ್ರು ಬರ್ತವ್ರೆ. ಅವ್ರ ಬೈಕ್ ಕೊಟ್ರೆ ಕಾರ್ ಕೇಳು, ಫ್ಯಾನ್ ಕೊಟ್ರೆ AC ಕೇಳು, ಏನೇ ಕೊಟ್ರು ಡಬಲ್ ಕೇಳು. ಆಯ್ತಪ್ಪ. ನಾವ್ ವರದಕ್ಷಿಣೆಯಲ್ಲಿ ಬೈಕ್ ಕೊಡ್ತೀವಿ. ಇಲ್ಲ ನಂಗೆ ಕಾರ್ ಬೇಕು. ಸರಿ ಆಯ್ತು ಇಟ್ಕೋಲಿ. ಮತ್ತೆ ಒಂದ್ ಫ್ಯಾನ್ ಕೊಡ್ತೀವಿ. ಇಲ್ಲ ನಂಗೆ AC ಬೇಕು. ನಮ್ ಮಗಳನ್ ಕೊಡ್ತಿದೀವಲ್ಲ. ಇಲ್ಲ ನಂಗೆ ಅವ್ರ ಅಮ್ಮ ಬೇಕು. ಕೊಟ್ಟಿದ್ ನನ್ನ ಮಗನ. ಮತ್ತೆ ನೀನ್ ಯಾಕೆ ಇಷ್ಟು ಚೆನ್ನಾಗಿದ್ಯಾ ಅಂತ ಗೊತ್ತಾ? ಇಲ್ಲ ಗೊತ್ತಿಲ್ಲ. ಚೆನ್ನಾಗಿದ್ದೀರೇ ಗೊತ್ತಿರೋದು. ಯಮರಾಜ್ರೆ ಇವನ್ ಮಕ್ಕ ಯಾವ ತರ ಇಕ್ಕಣ? ಮಕ್ಕ ಒಂದು ಕಳ್ಳ ಕದಿಮುನ್ ತರ ಇಕ್ಕು, ಆದ್ರೆ ಮನ್ಸು ತುಂಬಾ ಒಳ್ಳೇದಿಕ್ಕು. ಆಮೇಲೆ ಕೂದ್ಲು ಹೆಂಗಿಕ್ಲಿ ಯಮರಾಜ್ರೆ? ಕೂದ್ಲು ಹೆಂಗಿಕ್ಬೇಕಂದ್ರೆ ಇವನ್ಗೆ ಇಷ್ಟ ಆಗ್ಬಾರ್ದು. ಹಾಫ್ ಬಾಂಡ್ಲಿ ಇಕ್ಬಿಡು. ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಇವಾಗಿಂದಾನೆ ಹಾಫ್ ಬಾಂಡ್ಲಿ ಅಲ್ಲಪ್ಪ 25 ವರ್ಷ ಆದ್ಮೇಲೆ ಇಕ್ಕು. ಇವಾಗ ಚಪ್ರಿಗಳ ತರ ಕೂದ್ಲು ಕೊಡು ಇವನ್ಗೆ. ಸರಿ ಯಮರಾಜ್ರೆ. ಆಮೇಲೆ ಹುಡ್ಗಿನೆಲ್ಲ ಕೊಡಪ್ಪ. ಹುಡ್ಗಿ ಇಲ್ಲ ಅಂದ್ರೆ ಹೆಂಗಿರ್ತಾನ ಪಾಪ. ಯಮರಾಜ್ರೆ ಎಷ್ಟು ವರ್ಷ ಕೊಡ್ಲಿ? ಒಂದ್ 35 ವರ್ಷ ಕೊಟ್ಬಿಡು 2 ಮಕ್ಳ ಜೊತೆಗೆ. ಆಮೇಲೆ ಯಮರಾಜ್ರೆ ಇವನ್ ಕಾಸಿನ ವಿಚಾರ ಎಲ್ಲ ಹೆಂಗಿಕ್ಲಿ? ಇವನ್ ಕಾಸಿನ ವಿಚಾರ ಹೆಂಗಿಕ್ಕು ಅಂದ್ರೆ ಇವನ್ ಶರ್ಟ್ ತಗೊಳಕ್ ಹೋದ್ರೆ ಪ್ಯಾಂಟ್ ಹೊರದ ಉಡ್ಬೇಕು, ಪ್ಯಾಂಟ್ ತಗೊಳಕ್ ಹೋದ್ರೆ ಶರ್ಟ್ ಹೊರದ ಉಡ್ಬೇಕು. ಅಕಸ್ಮಾತ್ 2 ತಗೊಳಕ್ ಹೋದ್ರೆ ಕಾಸೆ ಕೊಳ್ಳ ಉಡ್ಬೇಕು. ಯಮರಾಜ್ರೆ ಸ್ವಲ್ಪ ಕರುಣೆ ಇರ್ಲಿ. ಇದೆ ಸ್ವಲ್ಪ ಕರುಣೆ ಇರ್ಲಿ. ಇದೆ ಪ್ರೀತಿ ಇದೆ. ಕರುಣೆ ಇಲ್ಲ. ಆಮೇಲೆ ಯಮರಾಜ್ರೆ ಇವನ್ ಅದೃಷ್ಟ ಹೆಂಗಿಕ್ಲಿ?
ಅದೃಷ್ಟ ಹೆಂಗ್ ಇಕ್ಬೇಕಂದ್ರೆ ಇವ್ನ್ ಒಳ್ಳೆ ಕೆಲಸ ಮಾಡಕ್ ಹೋದ್ರು ಅದ್ ಕೆಟ್ಟ ಕೆಲಸ ಆಗ್ಬಿಡ್ಬೇಕು. ಹುಡ್ಗಿರ್ ಕೇಳಿದ್ರೆ ಮುಕ್ಳಾರೆ ಖರ್ಚು ಮಾಡ್ತೀಯಾ ನಕ್ಕ ನಾವ್ ಕೇಳಿದ್ರೆ ದುಡ್ಡೇ ಇಲ್ಲ ಅಂತೀಯ. ಏನಕ್ಕಪ್ಪ ಹಂಗಂದ್ರೆ ನಾನು ಏನು ಕೊಡ್ಸೇ ಇಲ್ವಾ? ಕೊಡ್ಸಿದ್ಯಲ್ಲಪ್ಪ. ನಾವು ಕೇಳಿದ್ರೆ 50 ಪೈಸೆ ಕಚ್ಚಾ ಮ್ಯಾಂಗೋ ಚಾಕ್ಲೇಟ್, ಹುಡ್ಗಿರ್ ಕೇಳಿದ್ರೆ 50 ರೂಪಾಯಿ ಡೈರಿ ಮಿಲ್ಕ್, ನಮ್ಗಂದ್ರೆ ಫುಟ್ಪಾತ್ ಅಲ್ಲಿ ಮಾರೋ ಚಿತ್ರಾನ್ನ ರೈಸು, ಹುಡ್ಗಿರ್ಗೆ ಹೋಟೆಲ್ ಮಾರೋ ಬಿರಿಯಾನಿ ರೈಸು. ಒಂದ್ ಬಾಟ್ಲು ಬಿಯರ್ ಕೇಳಿದ್ರೆ ನಕ್ಕ 100 ಯೋಚನೆ ಮಾಡ್ತೀಯಾ. ಅದೇ ಹುಡ್ಗಿರ್ ಜ್ಯೂಸ್ ಕೇಳಿದ್ರೆ 100 ಲೀಟರ್ ಬೇಕಾದ್ರೆ ಕೊಡ್ಸ್ತೀಯಾ. ಲೋಕಪ್ಪ ಸುಮ್ನೆ ಇರಪ್ಪ, ನಾನು ಹಂಗೆಲ್ಲ ಮಾಡಲ್ಲ. ಕಷ್ಟ ಅಂತ ಆದಾಗ ಫ್ರೆಂಡ್ ಕಣೋ ಫಸ್ಟ್ ಬರೋದು, ನಂಗ್ ಫ್ರೆಂಡೇ ಕಣೋ ಮುಖ್ಯ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಕುಳ್ಮಿನ್ರಿ, ನಾವೇನಾದ್ರು ಕಷ್ಟ ಅಂದ್ರೆ ಮನೆ ಕೆಲ್ಸ ಅಂತ ಕತೆ ಹೊಡಿತಿ, ಅದೇ ಹುಡುಗಿ ಯಾರು ಕಷ್ಟ ಅಂದ್ರೆ ಮನೆಯವ್ರನ್ನೇ ಬೇಕಾದ್ರೆ ಬಿಟ್ಟು ಬರ್ತೀಯ. ನಾನ್ ಯಾವಾಗ್ಲೂ ಹಂಗ್ ಮಾಡಿದೀನಿ ಕಪ್ಪೆ, ನೀನ್ ಯಾವಾಗ್ಲೂ ಅಲ್ಲ ನಕ್ಕ, ನೀನ್ ಯಾವಾಗ್ಲೂ ಹಂಗೆ ಮಾಡೋದು. ಬೇಕಾದ್ರೆ ಹೇಳ್ಬಿಡು, ನಾವು ಲಂಗ ಚುಡಿದಾರು ಸೀರೆ ಗಿರೆ ಎಲ್ಲ ಉಡ್ಕೊಂಡ್ ಬರ್ತೀವಿ, ನೀನು ಹುಡುಗಿ ನೋಡ್ಕೊಂಡಾಗ ನಮ್ನು ನೋಡ್ಕೊಂತೀಯನೋ.